morning, students. In the last class, we have discussed about the process of planning. What are the different steps we follow in the process of planning, right? From setting up of the objectives till the follow up of the plan. So we have to follow certain steps while formulating our plan. And these plans, as I told, some plans will be made for a single time and some plans will be made for the multiple times, because as I told you, the situations will changes, right? The environment, the business environment keep on going changing. That's why we need to plan differently at certain stages. That's why the plans have been basically divided into two groups. One is the single use plan and the another one is standing plan. Single use plan and standing plan. See here, as the name itself suggests us, by the name itself, by seeing the name, we can analyze that it's a plan which is being made for a single time. Means single use plan is a plan which is being made for one time. That's a single time, or it may be one time use. These are the plans which are being used for a single time. Say for example, your functions, right? Most probably what you will do while doing a function or arranging a function, you plan your function, right? So it's a one day activity, and what you will do is the plan will be for that day only. ನಿಮ್ಮ ಪ್ಲಾನ್ ಏನಿರುತ್ತೆ ಆ ಒಂದು ದಿನಕ್ಕೆ. ಸೊ ದಟ್ ಪ್ಲಾನ್ ಯು ವಿಲ್ ನೆವರ್ ಯೂಸ್ ಇಟ್ ಅಗೇನ್. ಸೊ ಆ ಒಂದು ಫಂಕ್ಷನಿಗೆ ನೀವೇನು ಪ್ಲಾನ್ ಮಾಡಿರ್ತೀರಾ ಆ ಒಂದು ಪ್ಲಾನ್ನ ಏನಿದೆ ನೀವು ಮುಂಚೆ ಎಲ್ಲೂ ಕೂಡ ಯೂಸ್ ಮಾಡಲ್ಲ. ಬಟ್ ದೇರ್ ಆರ್ ಚಾನ್ಸಸ್ ಯು ಕ್ಯಾನ್ ಟೇಕ್ ಸಮ್ ಆಫ್ ದ ಹಿಂಟ್ಸ್ ಆರ್ some of the processes from that planning, but then completely we will not repeat that plan. Means it's a non-repetitive types of plan. Say for example, budget is an best example of single use plan. ಈಗ ನಾವು ಗೌರ್ಮೆಂಟ್ ಅಲ್ಲಿ ನೋಡ್ತೀವಿ, ಎವ್ರಿ ಇಯರ್ ದ ಗವರ್ನಮೆಂಟ್ ಅನೌನ್ಸಸ್ ದ ಬಜೆಟ್ ಈಸ್ ಫಾರ್ ಎ ಪರ್ಟಿಕ್ಯುಲರ್ ಇಯರ್. ಆ ಒಂದು ಬಜೆಟ್ ಅಂತಕ್ಕಂಥದ್ದು ಏನಿದೆ ಆ ಒಂದು ಪರ್ಟಿಕ್ಯುಲರ್ ಇಯರಿಗೆ ಮಾತ್ರ ಇರುತ್ತೆ ಆ ಒಂದು ಬಜೆಟ್. ಸೊ ಈಗ ಸೇ ಫಾರ್ ಎಕ್ಸಾಂಪಲ್ ವಿ ಆರ್ ಇನ್ 2021 ಅಂತ ಇಟ್ಕೊಂಡ್ರೆ ಏನಿದೆ, ಸೊ ಫಾರ್ 2021 ವಿ ವಿಲ್ ಫ್ರೇಮ್ ಎ ಸಪರೇಟ್ ಬಜೆಟ್, and for 21-22 we will have some different budget, but we will not repeat the budget of 2021 same as for the 21-22. That's why these plans are being used for a single time. That's why they are being called as single use plans. Then the second one, standing plan. ಈ ಒಂದು ಸ್ಟ್ಯಾಂಡಿಂಗ್ ಪ್ಲಾನ್ ಏನಂತ ಹೇಳಿದ್ರೆ, ಸೊ ದೀಸ್ ಆರ್ ದ ಪ್ಲಾನ್ಸ್ ವಿಚ್ ಆರ್ ಬೀನ್ ರಿಪಿಟೇಟಿವ್ ಇನ್ ನೇಚರ್. ಈ ಒಂದು ಪ್ಲಾನ್ಸ್ ಏನಿದೆ ನಾವು ರಿಪೀಟ್ ಮಾಡ್ತೀವಿ. ಈಗ ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಡೂಯಿಂಗ್ ಸಮ್ ಆಕ್ಟಿವಿಟಿ ಆರ್ ಆನ್ ಸಮ್ ವರ್ಕ್, ಬಟ್ ಏನಿದೆ ಈಗ ಸೇ ಫಾರ್ ಎಕ್ಸಾಂಪಲ್ ಐ ಕನ್ಸ್ಟ್ರಕ್ಟ್ ಎ ಹೌಸ್, ಯಾವುದೋ ಒಂದು ಮನೆನ ನಾನು ಕಟ್ಟಿದೆ. ಸೊ ಈ ಒಂದು ಮನೆ ಕಟ್ಟಲಿಕ್ಕೆ ನಾನೊಂದು ಪ್ಲಾನ್ನ ಮಾಡ್ಕೊಂಡಿದ್ದೆ. ಈ ಒಂದು ಮನೆಯನ್ನು ಕಟ್ಟಲಿಕ್ಕೆ ನಾನು ಯಾವುದೋ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೆ. ಇಲ್ಲೇದು ಇನ್ನೊಬ್ಬ ಯಾವುದೋ ಒಬ್ಬ ಕಸ್ಟಮರ್ ಬಂದ. ಸೊ ಹಿ ಸೀಸ್ ದಿಸ್ ಹೌಸ್ ಆ್ಯಂಡ್ ಹಿ ಈಸ್ ಅಟ್ರಾಕ್ಟೆಡ್ ಬೈ ದಿಸ್ ಹೌಸ್ ಆ್ಯಂಡ್ ಹಿ ಸೇಸ್, ಸರ್ ಐ ನೀಡ್ ದ ಸೇಮ್ ಡಿಸೈನ್ ಫಾರ್ ಮೈ ಹೌಸ್ ಫಾರ್ ಸರ್ಟನ್ ಪಾರ್ಟ್ಸ್. ಏನೇ ಒಂದಿರ್ಬೋದು ಅಥವಾ ಕಂಪ್ಲೀಟ್ ಹೌಸೇ ಇರ್ಬೋದು. ನಾವು ನೋಡಿದ್ದೀವಿ ಒಂದೇ ಥರ 4-5 ಮನೆ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಏನಾಗ್ತಾ ಇದೆ ಇಲ್ಲಿ, ದ ಪ್ಲಾನ್ ಈಸ್ ಬೀನ್ ರಿಪೀಟೆಡ್. ಪ್ಲಾನ್ ಏನಾಯ್ತು ಇಲ್ಲಿ ರಿಪೀಟ್ ಆಯಿತು. ಸೊ ಹಾಗಿದೆ ಎಂದು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತಕ್ಕಂಥದ್ದಿದೆ, ದೇ ಆರ್ ರೆಕರಿಂಗ್ ಇನ್ ನೇಚರ್. ಸ್ಟ್ಯಾಂಡಿಂಗ್ ಪ್ಲಾನ್ಸ್ ಆರ್ ರೆಕರಿಂಗ್ ಇನ್ ನೇಚರ್. ದಟ್ ಮೀನ್ಸ್ ದೇ ಆರ್ ದ ರಿಪಿಟೇಟಿವ್ ಪ್ಲಾನ್ಸ್. ಆ ಒಂದು ಪ್ಲಾನ್ಸ್ನ ನಾವಿದೆ ರಿಪೀಟ್ ಮಾಡ್ತೀವಿ ಇನ್ ಆರ್ಗನೈಸೇಷನ್ಸ್ ಆಲ್ಸೋ. ಯಾವುದೇ ಒಂದು ಪ್ರೋಸೆಸ್ಸಿಗೆ ಏನಿದೆ, ನಾನು ಯಾವುದೋ ಒಂದು ಪ್ಲಾನ್ನ ಮಾಡಿಕೊಂಡೆ, the process is been completed, again some work is been given to me.
ಆ ಒಂದು ಸೇಮ್ ವರ್ಕನ್ನು ನನಗೆ ಮತ್ತೆ ಕೊಟ್ಟರು, ನಾ ಏನು ಮಾಡ್ತೀನಿ, ಐ ವಿಲ್ ಯೂಸ್ ದ ಸೇಮ್ ಪ್ಲ್ಯಾನ್. ರೈಟ್, ಈಗ ನೀವೆಲ್ಲ ಇದ್ದೀರಾ ಸ್ಟೂಡೆಂಟ್ಸ್, ಯು ಟು ಫಾಲೋ ದ ಪ್ಲಾನಿಂಗ್ ಸಿಸ್ಟಮ್ ಇನ್ ಬೋತ್ ದ ವೇಸ್. ನೀವು ಕೆಲವು ಸರಿ ಸಿಂಗಲ್ ಯೂಸ್ ಪ್ಲಾನ್ ಮಾಡ್ಕೊಳ್ತೀರಾ ಯಾವುದೇ ಒಂದು ಇದಕ್ಕೆ, ಕೆಲವು ಸರಿ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಮೀನ್ಸ್ ರಿಪಿಟೇಟಿವ್ ಪ್ಲ್ಯಾನ್ಸ್ನ ಕೂಡ ನೀವು ಮಾಡ್ಕೊಂಡಿರ್ತೀರ. ರೈಟ್, ಇವಾಗ ಏನಿದೆ, ಅಸೈನ್ಮೆಂಟ್ ತೋರಿಸ್ಬೇಕು, ನೀವೇನು ಮಾಡ್ತೀರಾ, ಸೊ ನೀವು ಒಂದ್ಸರಿ ಇಂಟರ್ನೆಟ್ನ ಯೂಸ್ ಮಾಡ್ಬೋದು, ಒಂದ್ಸರಿ ಬುಕ್ನ ಯೂಸ್ ಮಾಡ್ಬೋದು, ಒಂದ್ಸರಿ ಏನೋ ಬೇರೆನ ಯೂಸ್ ಮಾಡ್ಬೋದು. ಬಟ್ ಪದೇ ಪದೇ ಮಾಡೋರು ಏನು ಮಾಡ್ತಾರೆ, ಸೊ ಯಾರೋ ಒಬ್ಬ ಬರ್ತಿದ್ದ, ದೇ ರಿಪೀಟ್ ದ ಸೇಮ್ ಥಿಂಗ್ ಅಗೈನ್ ಆ್ಯಂಡ್ ಅಗೈನ್. ಬೇರೆಯವ್ರದ್ದು ಕಾಪಿ ಮಾಡ್ತಕ್ಕಂಥದ್ದು, ಅವರು ಬೇರೆ ಹೊಸ ಏನು ಟ್ರೈನೇ ಮಾಡೋಕ್ಕೋಗಲ್ಲ. ಸೊ ಹಾಗಿದೆ ಒಂದು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತಕ್ಕಂಥದ್ದಿದೆ. ಇಟ್ಸ್ ಎ ಪ್ಲ್ಯಾನ್ ವಿಚ್ ಈಸ್ ಬೀನ್ ರಿಪಿಟೇಟಿವ್ ಇನ್ ನೇಚರ್. ಇವೆರಡೂ ಕೂಡ ಏನಿದೆ ನಮಗೆ ಮೇನ್ ಸ್ಟ್ರೀಮಲ್ಲಿ ಟೈಪ್ಸ್ ಆಫ್ ಪ್ಲ್ಯಾನಲ್ಲಿ ನಮಗೆ ಬರ್ತಕ್ಕಂಥದ್ದು ಸಿಂಗಲ್ ಯೂಸ್ ಪ್ಲ್ಯಾನ್ ಮತ್ತು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತಕ್ಕಂಥದ್ದು. ವೇರ್ ಸಿಂಗಲ್ ಯೂಸ್ ಪ್ಲ್ಯಾನ್ is a plan for a particular year or it may be a one time plan. ಬಟ್ ಅದೇ ಒಂದು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಹೇಳಿದ ತಕ್ಷಣ ಏನಿದೆ, ಇಟ್ ಈಸ್ ರಿಪಿಟೇಟಿವ್ ಇನ್ ನೇಚರ್. ದ ಪ್ಲಾನ್ಸ್ ವಿಚ್ ಆರ್ ರಿಪಿಟೇಟಿವ್ ಇನ್ ನೇಚರ್ ವಿಚ್ ವಿ ಯೂಸ್ ಅಗೈನ್ ಆ್ಯಂಡ್ ಅಗೈನ್ ಆರ್ ಬೀನ್ ಕಾಲ್ಡ್ ಆಸ್ ದ ಸ್ಟ್ಯಾಂಡಿಂಗ್ ಪ್ಲಾನ್ಸ್. ರೈಟ್, ಸೊ ಇದಿಷ್ಟು ಸಿಂಗಲ್ ಯೂಸ್ ಪ್ಲಾನ್ ಮತ್ತು ಸ್ಟ್ಯಾಂಡಿಂಗ್ ಪ್ಲಾನ್ ಬಗ್ಗೆ. ಸೊ ಆರ್ ಯು ಹ್ಯಾವಿಂಗ್ ಎನಿ ಡೌಟ್ಸ್? ಏನಾದ್ರು ಒಂದು ಡೌಟ್ಸ್ ಇದೆಯಾ ನಿಮಗೆ ಈ ಒಂದು ಇದರಲ್ಲಿ ಸ್ಟ್ಯಾಂಡಿಂಗ್ ಮತ್ತು ಸಿಂಗಲ್? ನೋ ಡೌಟ್ಸ್. ಬರೀ ಇಷ್ಟೇನಾ ಪ್ಲ್ಯಾನ್ಸ್ ಅಂದರೆ? ಸೊ ವೆದರ್ ಸ್ಟ್ಯಾಂಡಿಂಗ್ ಆ್ಯಂಡ್ ಸಿಂಗಲ್ ಯೂಸ್, ವೆದರ್ ದೀಸ್ ಟು ಓನ್ಲಿ ಆರ್ ದ ಪ್ಲ್ಯಾನ್ಸ್ ವಿಚ್ ಆರ್ ಅವೈಲಬಲ್. ನಮಗೆ ಇದು ಬಿಟ್ಟು ಕೂಡ ಏನಿದೆ, ಸೊ ಅಪಾರ್ಟ್ ಫ್ರಮ್ ದೀಸ್ ಪ್ಲ್ಯಾನ್ಸ್ ವಿ ಆರ್ ಹ್ಯಾವಿಂಗ್ ಸಮ್ ಅದರ್ ಪ್ಲ್ಯಾನ್ಸ್ ಆಲ್ಸೋ. ಸೊ ಯಾವ್ಯಾವು ಆ ಒಂದು ಪ್ಲ್ಯಾನ್ಸ್? ವಿ ಆರ್ ಹ್ಯಾವಿಂಗ್ ಆಬ್ಜೆಕ್ಟಿವ್ಸ್. ಏನು ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ನಮ್ಮ ಒಂದು ಗುರಿ. ಸೊ ವಾಟ್ ಈಸ್ ಯುವರ್ ಆಬ್ಜೆಕ್ಟಿವ್? ಮೈ ಆಬ್ಜೆಕ್ಟಿವ್ ಈಸ್ ದಿಸ್, ಮೈ ಆಬ್ಜೆಕ್ಟಿವ್ ಈಸ್ ದಟ್, ಐ ವಾಂಟ್ ಟು ಅಚೀವ್ ಸಮಥಿಂಗ್, ಮೈ ಟಾರ್ಗೆಟ್ ಈಸ್ ದಿಸ್. ರೈಟ್, ನಾವೇನೇನೋ ಹೇಳ್ತೀವಿ, ನಮ್ಮ ಒಂದು ನಿರ್ದಿಷ್ಟ ಗುರಿ ಏನಿದೆ ಮೀನ್ಸ್, ಸೊ ವಾಟ್ ಈಸ್ ಡಿಸೈರ್, what is being desired in future. So what I am going to do, objective. ನಾನು ನಿಮಗೆ ವೆರಿ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ವಿಥೌಟ್ ಆಬ್ಜೆಕ್ಟಿವ್ ವಿ ಕ್ಯಾನ್ ನಾಟ್ ಡಿರೈವ್ ಅವರ್ ಪ್ಲ್ಯಾನ್ಸ್. ಆಬ್ಜೆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ಲ್ಯಾನ್ಸ್ ಕೂಡ ನಾವು ಮಾಡಲಿಕ್ಕಾಗಲ್ಲ. ಯಾಕೆ? ಬಿಕಾಸ್ ಆಬ್ಜೆಕ್ಟಿವ್ಸ್ ಆರ್ ದ ಬೇಸಿಸ್ ಫಾರ್ ಅವರ್ ಪ್ಲ್ಯಾನಿಂಗ್. ಈ ಒಂದು ಆಬ್ಜೆಕ್ಟಿವ್ಸ್ ಅಂತಕ್ಕಂಥದ್ದೇನಿದೆ ನಮಗೆ ಬೇಸ್ ಕೊಡ್ತಕ್ಕಂಥದ್ದು. ನಾವು ಯಾವ ಥರ ಮನೆ ಕಟ್ಟಬೇಕಂತದ ಫೌಂಡೇಶನ್ಸ್ ಕೊಡ್ತೀವಿ. ಆಬ್ಜೆಕ್ಟಿವ್ಸ್ ಆ್ಯಕ್ಟ್ ಲೈಕ್ ದ ಫೌಂಡೇಶನ್ಸ್ ಆಫ್ ದ ಪ್ಲ್ಯಾನಿಂಗ್. ರೈಟ್, ಸೊ ಆಬ್ಜೆಕ್ಟಿವ್ಸ್ ಆರ್ ಸಮಥಿಂಗ್ ವಿಚ್ ಆರ್ ಬೀನ್ ಡಿಸೈರ್ಡ್ ಇನ್ ಫ್ಯೂಚರ್ ಬೈ ದ ಮ್ಯಾನೇಜ್ಮೆಂಟ್. ಐ ವಾಂಟ್ ಟು ಅಚೀವ್ ಸರ್ಟನ್ ಗೋಲ್. ದಟ್ ಮೇ ಬಿ ದ ಪ್ರಾಫಿಟ್ ಆಗಿರ್ಬೋದು, ಎಕ್ಸ್ಪ್ಯಾನ್ಷನ್ ಆಫ್ ದ ಬಿಸ್ನೆಸ್ ಆಗಿರ್ಬೋದು, ಸರ್ವಿಂಗ್ ದ ಸೊಸೈಟಿ ಆಗಿರ್ಬೋದು, ಆರ್ ಎನಿಥಿಂಗ್ ಎಲ್ಸ್ ಇಟ್ ಮೇ ಬಿ. ಬಟ್ ಒಂದ್ಸರಿ ನಾವು ಆಬ್ಜೆಕ್ಟಿವ್ಸ್ ಅಂತ ತಕ್ಷಣ ಏನಿದೆ, ಸೊ ಆಬ್ಜೆಕ್ಟಿವ್ಸ್ ಆರ್ ಸಮಥಿಂಗ್ ವಿಚ್ ಆರ್ ಬೀನ್ ಡಿಸೈರ್ಡ್ ಫಾರ್ ದ ಫ್ಯೂಚರ್. ರೈಟ್, ಸೊ ಏನಿದೆ ನಮ್ಮ ಒಂದು ಪ್ಲ್ಯಾನಿಂಗ್ ಸ್ಟೆಪ್ಪಲ್ಲೂ ಕೂಡ ಏನಿದೆ, ವಾಟ್ ವಿ ಟೆಲ್ ಇಸ್ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ವಾಟ್ ಆರ್ ಅವರ್ ಆಬ್ಜೆಕ್ಟಿವ್ಸ್. ನಮ್ಮ ಒಂದು ಆಬ್ಜೆಕ್ಟಿವ್ಸ್ ಏನಿದೆ ಅಂತಕ್ಕಂಥದ್ದನ್ನು ನಾವಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ರೈಟ್, ಸೊ ಎಂದು ಆಬ್ಜೆಕ್ಟಿವ್ ಮಾಡೋಕ್ಕಿಂತ ಮುಂಚೆ ಕೂಡ ಏನಿದೆ, ಐ ಹ್ಯಾವ್ ಟು ಕನ್ಸಿಡರ್ ದಟ್ ವಾಟ್ ಈಸ್ ಇನ್ ಮೈ ಮೈಂಡ್. ಸೊ ವಾಟ್ ಐ ವಾಂಟ್ ಟು ಅಚೀವ್, ವಾಟ್ ಮೇ ಬಿ ಮೈ ಗೋಲ್. ದೆನ್ ದ ಸೆಕೆಂಡ್ ಒನ್ ಇಟ್ ಈಸ್ ಬಿ ಪಾಲಿಸಿ. ಸೊ ಏನು ಪಾಲಿಸಿ ಅಂತ ಹೇಳಿದ್ರೆ, ಪಾಲಿಸಿ ಅಂತ ಹೇಳಿದ್ರೇನು, ನಾವೆಲ್ಲ ಕೂಡ ಏನಿದೆ, ವಿ ಆಲ್ ಹ್ಯಾವ್ ಸಮ್ ಪಾಲಿಸೀಸ್ ಇನ್ ಅವರ್ ಲೈಫ್. ರೈಟ್, ಈಗ ಸೇ ಫಾರ್ ಎಕ್ಸಾಂಪಲ್ ವಿ ಪ್ರೇ, ದಟ್ ಮೇ ಬಿ ಮೈ ಪಾಲಿಸಿ. ರೈಟ್, ಸೊ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ದಟ್ ಈಸ್ ಮೈ ಪಾಲಿಸಿ. ಐ ವಿಲ್ ಬಿ ಅಬೈಡ್ ಬೈ ಮೈ ಪಾಲಿಸೀಸ್. ನಾನು ನನ್ನ ಒಂದು ಪಾಲಿಸಿನ ಬಿಟ್ಟು ಹೋಗಲ್ಲ ಅಂತ ನಾವೇನು ಹೇಳ್ತೀವಿ. ರೈಟ್, ಸೊ ಏನು ಪಾಲಿಸಿ ಅಂದರೆ ಆ್ಯಕ್ಚುಲಿ ನೋಡಿ, ಈ ಒಂದು ಪಾಲಿಸೀಸ್ ಅಂತಕ್ಕಂಥದ್ದೇನಿದೆ, ದೇ ಆರ್ ದ ಜನರಲ್ ಸ್ಟೇಟ್ಮೆಂಟ್ಸ್.
right? They are the general statements that guide thinking towards a particular direction. How I think. So, my policy. Say for example, I need to take some decision. ನಾನು ಯಾವುದೇ ಒಂದು ಡಿಸಿಷನ್ಸ್ನ ತಗೋಬೇಕು ಅಂತ ಇರುತ್ತೆ. ಸೊ ವಾಟ್ ಐ ಡು, ಐ ಸಿ ದ ಪಾಲಿಸಿ. ಸೊ ಬೇಸ್ಡ್ ಅಪಾನ್ ದಟ್ ಪಾಲಿಸಿ ಐ ವಿಲ್ ಕಮ್ ಟು ಆ್ಯನ್ ಡಿಸಿಷನ್, ರೈಟ್? ಈಗ ಸೇ ಫಾರ್ ಎಕ್ಸಾಂಪಲ್ ನಮಗೆ ಕಂಪನಿಯಲ್ಲಿ ಕೂಡ ಇರುತ್ತೆ, ಕಂಪನಿ ಪಾಲಿಸೀಸ್ ಇರುತ್ತೆ, ರೈಟ್? ಇನ್ನು ಕಂಪ್ನಿ ಪಾಲಿಸಿ ಏನು ಹೇಳುತ್ತೆ? ಜನರಲ್ ಗೈಡ್ಲೈನ್ಸ್. ಈಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕಾಲೇಜ್ ಪಾಲಿಸಿ. So 9 to 6 will be your college, right? So it is the policy of your college related to the time schedule. So ಅದೇ ಬಿಟ್ಬಿಟ್ಟು ಏನಿದೆ, the college will give the exams to those students who pay the fee in time. So ಇದೆಲ್ಲ ನೀವು ಫೇಸ್ ಮಾಡಿರ್ತೀರ. ಯಾಕೆ ನಾವು ಕೇಳ್ತೀವಿ? Because it's a policy of the college, right? So no one student can came into the college without wearing a uniform, without wearing a ID card, without using proper uniforms. So ಇವೆಲ್ಲ ಕೂಡ ಇದೆ. So these are the policies. Like ನಾನು ಇವಾಗ ನಿಮಗೆ ಏನು ಹೇಳಿದೆ, ಸೊ ದೇ ಆರ್ ಜನರಲ್ ಗೈಡ್ಲೈನ್ಸ್. ಇದೊಂದು ಜನರಲ್ ಗೈಡ್ಲೈನ್ಸ್ ಇದ್ದಂಗೆ. ಸೊ ದಟ್ ಗಿವ್ಸ್ ಅಸ್ ಆರ್ ದಟ್ ಗೈಡ್ಸ್ ಅಸ್ ಅವರ್ ಥಿಂಕಿಂಗ್ ಫಾರ್ ದ ಫ್ಯೂಚರ್, ರೈಟ್? ಸೊ ಹಾಗೇನಿದೆ, ಈ ಒಂದು ಪಾಲಿಸೀಸ್ ಏನಿದೆ, ದೇ ಆರ್ ಲೈಕ್ ದ ಗೈಡಿಂಗ್ ಎಲಿಮೆಂಟ್ಸ್ ಫಾರ್ ಟೇಕಿಂಗ್ ದ ಮ್ಯಾನೇಜರಿಯಲ್ ಆ್ಯಕ್ಷನ್ಸ್. ಸೊ ಇದು ಕೂಡ ಅಷ್ಟೇ ನಮಗೆ ಪ್ರತಿಯೊಂದು ಲೆವೆಲಲ್ಲೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಇಟ್ ಮೇ ಬಿ ಟಾಪ್, ಇಟ್ ಮೇ ಬಿ ಮಿಡಲ್, ಆರ್ ಇಟ್ ಮೇ ಬಿ ದ ಲೋವರ್, ರೈಟ್? ಸೊ ಅದು ಬಿಟ್ಟು ಏನಿದೆ ನಿಮಗೆ, ವಿ ಆರ್ ಹ್ಯಾವಿಂಗ್ ಸ್ಟ್ರಾಟಜೀಸ್. ಸ್ಟ್ರಾಟಜಿ. ಸೊ ಏನು ಸ್ಟ್ರಾಟಜಿ ಅಂತ ಹೇಳಿದ ತಕ್ಷಣ, ಸೊ ಸ್ಟ್ರಾಟಜಿ ಈಸ್ ಆಲ್ಸೋ ಲೈಕ್ ಎ ಪ್ಲಾನ್. ಸೊ ಇದನ್ನು ಕೂಡ ನಾವು ಪ್ಲಾನ್ ಅಂತೀವಿ, ಬಟ್ ಇಲ್ಲೂ ಕೂಡ ನಾವು ಪ್ಲಾನ್ ಅಂತ ವರ್ಡನ್ನು ಯೂಸ್ ಮಾಡಿದ್ದೀವಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ವಾಟ್ ಮೇಕ್ಸ್ ದ ಸ್ಟ್ರಾಟಜಿ ಡಿಫ್ರೆಂಟ್ ಫ್ರಮ್ ಎ ಪ್ಲ್ಯಾನ್? ಒಂದು ಸ್ಟ್ರಾಟಜಿ ನಮಗೆ ಪ್ಲ್ಯಾನ್ಗಿಂತ ಡಿಫ್ರೆಂಟ್ ಯಾವ ಥರ ಆಗುತ್ತೆ? ಥಿಂಕ್, ಹೇಗೆ ಡಿಫ್ರೆಂಟ್ ಆಗುತ್ತೆ? ನೋಡಿ, ಸ್ಟ್ರಾಟಜಿ ಈಸ್ ಬೀನ್ used in a management science so that by having some strategies we can define our future, we can decide the direction and scope of our business. But even the word strategy antakanta ide, the word strategy is being first used by the military sciences. ಮಿಲಿಟ್ರಿ ನಮ್ಮ ಒಂದು ಆರ್ಮಿಯಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಈ ಒಂದು ಸ್ಟ್ರಾಟಜಿ ಅಂತಕ್ಕಂಥದ್ದು. ಸೊ ಏನು ಸ್ಟ್ರಾಟಜಿ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಪ್ಲ್ಯಾನ್. ನಮ್ಮ ರೆಗ್ಯುಲರ್ ಪ್ಲ್ಯಾನ್ ಇದ್ದೇ ಇರುತ್ತೆ, ಬಟ್ ಸ್ಟ್ರಾಟಜಿ ಅಂತಕ್ಕಂಥದ್ದು ಏನಿದೆ, ಸೊ ಇಟ್ಸ್ ಎ ಸ್ಪೆಷಲ್ ಟೈಪ್ ಆಫ್ ಪ್ಲ್ಯಾನ್ ವಿಚ್ ಈಸ್ ಬೀನ್ ಡೆವಲಪ್ಡ್ ಬೈ ದ ಆರ್ಗನೈಸೇಷನ್ಸ್ ಫಾರ್ ಫುಲ್ಫಿಲ್ಲಿಂಗ್ or for targeting or for acquiring or in a special situations or acquiring something. ಏನು ಒಂದು ಟಾರ್ಗೆಟ್ ಇದೆ ರೀಚ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್, ಯೂಶಲಿ ಐ ಸೆಲ್ 30 units ಪರ್ ಡೇ ಆಫ್ ಎ ಕಮಾಡಿಟಿ. ಯಾವುದೇ ಒಂದು ಕಮಾಡಿಟಿನ 30 ಯೂನಿಟ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು 30 ಯೂನಿಟ್ ಸೇಲ್ ಮಾಡಲಿಕ್ಕೆ ಏನಿದೆ, ಐ ಹ್ಯಾವ್ ಮೈ ರೆಗ್ಯುಲರ್ ಪ್ಲ್ಯಾನ್ ದಟ್ ಐ ವಿಲ್ ವಿಸಿಟ್ ದಿಸ್ ಸ್ಟೋರ್, ದಿಸ್ ಸ್ಟೋರ್, ದಿಸ್ ಸ್ಟೋರ್, ದಿಸ್ ಸ್ಟೋರ್. ಬಟ್ all of a sudden my boss gives me the target that you have to sell 50 units per day. Today if you sell 50 units I will give you 5% extra incentive. ಏನು ಹೇಳ್ಬಿಟ್ರಿ? ಈಗ 30 ನಾನು ಆರಾಮಾಗಿ ಮಾರ್ಕೊಂಡು ಹೋಗ್ತಾ ಇದ್ದೆ, ಬಟ್ ಏನಾಯಿತು, 50 ಮಾರಬೇಕು ಈ ದಿನ. ಸೊ ಇಫ್ ಯು ಸೆಲ್ 50, ನೀವು 50 ಮಾರ್ಬಿಟ್ರೆ ಇವತ್ತು ನಾನು ನಿಮಗೆ 5% ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತೀನಿ. ಸೊ ಎವ್ರಿ ಒನ್ ವಿಲ್ ಬಿ ಹ್ಯಾಪಿಯರ್, ರೈಟ್? ಈಗ ನಿಮಗೆಲ್ಲ ಫಸ್ಟ್ ನಿಮ್ಮ ಪ್ರೈಮರೀಸ್ ಕ್ಲಾಸಸ್ ಎಲ್ಲ ನಡೆಯುತ್ತೆ. ನಿಮ್ಮ ಪೇಪರು 50 ಮಾರ್ಕ್ಸಿಗಿರುತ್ತೆ, 45 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರೆ, 5 ಮಾರ್ಕ್ ಏನಿದೆ ಫಾರ್ ದ ನೀಟ್ ಹ್ಯಾಂಡ್ ರೈಟಿಂಗ್ ಅಂತ ಕೊಟ್ಬಿಡ್ತಾರೆ. ನಿಮಗೆ ಬರಲ್ಲ, ಆದರೂ ಕೂಡ ಏನಿದೆ, ಫಾರ್ ಗೆಟಿಂಗ್ ದಿಸ್ 5 ಮಾರ್ಕ್ಸ್ ವಾಟ್ ಯು ವಿಲ್ ಡೂ ಈಸ್ ಯು ವಿಲ್ ರೈಟ್ ನೀಟ್ಲಿ. ಸೊ ಅಟ್ಲೀಸ್ಟ್
ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ದಟ್ ಯು ವಿಲ್ ಗೆಟ್ ದಿಸ್ 5 ಮಾರ್ಕ್ಸ್, ರೈಟ್? ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಸೊ ಅಟ್ಲೀಸ್ಟ್ ನನಗೆ ಇದು ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಏನಿದೆ, ನಾನು ರೆಗ್ಯುಲರ್ ಹೇಗೋ ಗಜ ಬಿಜಿ ಬರ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಏನಿದೆ, ಸೊ ವೆನ್ ದೀಸ್ 5 ಮಾರ್ಕ್ಸ್ ಆರ್ ಅಲಾಟೆಡ್ ಫಾರ್ ಅ ನೀಟ್ ಹ್ಯಾಂಡ್ ರೈಟಿಂಗ್, ಸೊ ಆಗ ನೀವೇನು ಮಾಡ್ತೀರಾ? ಸೊ ಯು ಟ್ರೈ ಟು ಮೇಕ್ ಇಟ್ ನೀಟ್, ರೈಟ್? ಸೊ ಅದೇ ಥರದಲ್ಲಿ ಏನಿರ್ತಾರ, ಅದು ಸುಮ್ಮ ಸ್ಪೆಷಲ್ ಸ್ಟ್ರಾಟಜಿ. ಪ್ರತಿ ಟೈಮು ನೀವು ಆ ಥರ ಬರೆಯೋಕ್ಕೆ ಹೋಗಲ್ಲ. ಯಾವುದೋ ಒಂದು ಟೈಮ್ ಇತ್ತು, ಆಫರ್ ಇದೆ ನನಗೆ, ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಅಷ್ಟೇ, ಸೆಲ್ಲಿಂಗ್ 30 ಯೂನಿಟ್ಸ್ ಆ್ಯಂಡ್ ಸೆಲ್ಲಿಂಗ್ 50 ಯೂನಿಟ್ಸ್ ಮೇಕ್ಸ್ ಅ ಡಿಫ್ರೆನ್ಸ್. 50 ಯೂನಿಟ್ಸ್ ಸೇಲ್ ಮಾಡ್ಬೋದು ಅಂತ ಹೇಳಿದ್ರು ಕೂಡ ಅಷ್ಟು ಸುಲಭದ ಮಾತೇನಲ್ಲ ಅದು, ರೈಟ್? ಸೊ ಹಾಗಿದೆ, he has to make some special plan. So that's why strategies are some special plans. ಸ್ಟ್ರಾಟಜಿನ ನಾವು ಸ್ಪೆಷಲ್ ಪ್ಲ್ಯಾನ್ಸ್ ಅಂತಾನೆ ನಾವಿಲ್ಲಿ ಹೇಳ್ತೀವಿ. ಈಗ 50 ಯೂನಿಟ್ ಮಾಡಬೇಕು ಅಂತ ಹೇಳಿದ್ರೆ, he has to convince the shopkeepers or he has to find new shops or new markets or anything, right? ಏನೊಂದು ಸ್ಪೆಷಲ್ ಟೈಪ್ ಆಫ್ ಪ್ಲಾನ್ ನಾವು ಮಾಡ್ಕೊಳ್ತೇವೆ. ಮತ್ತು ಈ ಸ್ಟ್ರಾಟಜಿ ಯಾವತ್ತೂ ಕೂಡ ಏನಿದೆ, ಸೊ ಇಟ್ಸ್ ಅ ಜಾಬ್ ಆಫ್ ದ ಟಾಪ್ ಮ್ಯಾನೇಜ್ಮೆಂಟ್. ಸ್ಟ್ರಾಟಜಿ ಫಾರ್ಮುಲೇಷನ್ ಯಾವತ್ತಿದ್ರೂ ಕೂಡ ಇದೆ, ಟಾಪ್ ಮ್ಯಾನೇಜ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದ ಫಾರ್ಮುಲೇಷನ್ ಆಫ್ ದ ಸ್ಟ್ರಾಟಜೀಸ್. ಇಲ್ಲಿ ನಾನು ಮಿಲಿಟರಿ ಸೈನ್ಸಸ್ ಅಂತ ಹೇಳಿದೆ, ನೀವೆಲ್ಲ ಸುಮಾರು ಮೂವೀಸ್ ಎಲ್ಲ ನೋಡಿರ್ತೀರ, ರೈಟ್? ಯಾವುದೊಂದು ಮಿಲಿಟರಿ ಮೂವೀಸಲ್ಲಿ ನೋಡಿ ಆರ್ಮಿಲಿ, ಸೊ ವೆನ್ ಎವರ್ ದೇ ಆರ್ ಆನ್ ಫಾರ್ ಎ ವಾರ್, ಒಂದು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಏನಿದೆ, ದೇ ವಿಲ್ ಸಿಟ್ ಇನ್ ಎ ಕ್ಲಾಸ್ ರೂಮ್ ಆ್ಯಂಡ್ ಒನ್ ವಿಲ್ ಎಕ್ಸ್ಪ್ಲೈನ್ ದಟ್ ಹೌ ದೇ ಹ್ಯಾವ್ ಟು ಗೋ ಇನ್ ಎ ವಾರ್. ಯಾವ ಥರ ನೀವು ಯುದ್ಧ ಮಾಡಬೇಕು, ಹೇಗೆ ಮೂವ್ ಆಗಬೇಕು, ಹೂ ಇಸ್ ದ ಲೀಡರ್, ಹೂ ಇಸ್ ದ ಕಮಾಂಡೆಂಟ್. ಸೊ ಒಂದು ಬ್ಯಾಚಲ್ಲಿ ಎಷ್ಟು ಜನ ಇರ್ತಾರೆ, ಹಿಂದೆಯಿಂದ ಹೋಗ್ಬೇಕಾ, ಮುಂದೆಯಿಂದ ಹೋಗ್ಬೇಕಾ, ಬೆಟ್ಟ ಇರುತ್ತೆ, ಗುಡ್ಡ ಇರುತ್ತೆ, ಗುಂಡಿ ತೋಡಬೇಕು, ಏನೇನೋ ಇರುತ್ತೆ. ಸೊ ಏನಿದೆ, ಇಟ್ಸ್ ಅ ಸ್ಪೆಷಲ್ ಟೈಪ್ ಆಫ್ ಪ್ಲ್ಯಾನ್, ರೈಟ್? ಸ್ಟ್ರಾಟಜಿ ಅಂದ ತಕ್ಷಣ ಕೂಡ ಏನಿದೆ, ಇಟ್ಸ್ ಎ ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಫಾರ್ ಮೀಟಿಂಗ್ ಅವರ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ನಮ್ಮ ಒಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ಫುಲ್ಫಿಲ್ ಮಾಡಲಿಕ್ಕೆ, ಅಚೀವ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಪ್ಲ್ಯಾನ್. ಸೊ ಇಲ್ಲೂ ಕೂಡ ಅಷ್ಟೇ, ಒಂದು ಸ್ಟ್ರಾಟಜಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಇದೆ, ಫಸ್ಟ್ ವಿ ನೀಡ್ ಟು ಹ್ಯಾವ್ ಅವರ್ ಆಬ್ಜೆಕ್ಟಿವ್. ನನ್ನ ಆಬ್ಜೆಕ್ಟಿವ್ ಏನಿದೆ ಅಂತಕ್ಕಂಥದ್ದು ನಮಗೆ ಬೇಕು. ಮತ್ತು ಇನ್ನೊಂದೇನಿದೆ, ಯಾವ ಥರ ನಾನು ಆ ಒಂದು ಸ್ಟ್ರಾಟಜಿನ ಮಾಡ್ತೀನಿ. ಸೊ ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಆ್ಯಕ್ಷನ್ ಐ ಹ್ಯಾವ್ ಟು ಸೆಲೆಕ್ಟ್. ದೆನ್ ಥರ್ಡ್ಲಿ, ನನಗೆ ಈ ಒಂದು ಸ್ಟ್ರಾಟಜಿನ ಫುಲ್ಫಿಲ್ ಮಾಡಲಿಕ್ಕೆ ಏನೇನು ರಿಸೋರ್ಸಸ್ ಬೇಕು ಅದನ್ನೆಲ್ಲ ಕೂಡ ನಾವು ವರ್ಕ್ ಮಾಡಬೇಕಾಗತ್ತೆ, ರೈಟ್? ಸೊ ಹಾಗೇನಿದೆ, ಈ ಒಂದು ಇದರಲ್ಲಿ ಒಂದು ಸ್ಟ್ರಾಟಜಿನ ನಾವು ಫ್ರೇಮ್ ಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಕನ್ಸಿಡರ್ ಆಲ್ ದ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್. ನಮ್ಮ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ನಾನು ಹೇಳಿದ್ದೆ ನಿಮಗೆ, ಮೀನ್ಸ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಎನ್ವಿರಾನ್ಮೆಂಟ್, ಇವೆಲ್ಲ ಕೂಡ ಏನಿದೆ, ವಿ ಹ್ಯಾವ್ ಟು ಸಿ. ಸೊ ಇನ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಹೌ ದಿಸ್ ವಿಲ್ ಬಿ, ಇನ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಹೌ ಅವರ್ ಸ್ಟ್ರಾಟಜಿ ವರ್ಕ್ಸ್. ಸೊ ಇವೆಲ್ಲ ಕೂಡ ನಾವು ಅಲ್ಲಿ ನೋಡಬೇಕಾಗತ್ತೆ ನಮ್ಮ ಒಂದು ಸ್ಟ್ರಾಟಜಿ ಫಾರ್ಮುಲೇಷನ್ ಮಾಡಬೇಕಂತಾಗ, ರೈಟ್? ದೆನ್ ದ ಅದರ್ ಟೈಪ್, ಇಟ್ಸ್ ಅ ಪ್ರೊಸೀಜರ್. ಸೊ ಏನು ಪ್ರೊಸೀಜರ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಏನು ಪ್ರೊಸೀಜರ್ಸ್, ಮತ್ತು ಇನ್ನೊಂದಿದೆ, ನಾನು ನೆಕ್ಸ್ಟ್ ಹೇಳ್ಬಿಡ್ತೀನಿ, ಮೆಥಡ್ಸ್. ಸೊ ವಾಟ್ ಈಸ್ ಎ ಪ್ರೊಸೀಜರ್ ಆ್ಯಂಡ್ ವಾಟ್ ಈಸ್ ಅ ಮೆಥಡ್? ವಾಟ್ ಈಸ್ ಎ ಪ್ರೊಸೀಜರ್ ಆ್ಯಂಡ್ ವಾಟ್ ಈಸ್ ಎ ಮೆಥಡ್? ನೋಡಿ, ವೆನ್ ಐ ಸೇ ಪ್ರೊಸೀಜರ್, ಒಂದು ಜನರಲ್ ಆಗಿ ಹೇಳಿದಾಗ ಏನಿದೆ, ಹೇಗೆ ಮಾಡಬೇಕು ಅದ್ರ ಬಗ್ಗೆ ಇರೋದದು, ರೈಟ್? ಸೊ ಹೌ ಐ ಕ್ಯಾನ್ ಡೂ ಇಟ್? ನೋ. ಪ್ರೊಸೀಜರ್ refers to the various steps, the routine steps which we carry out in completing our activity. Process ಅಂತ ನಾವೇನು ಹೇಳ್ತೀವಿ, nothing but the procedures, right? ಪ್ರೊಸೀಜರ್ ಅಂತ ಹೇಳಿದ್ರೆ, ಸೊ these are the routine steps which we have to follow in carrying out our activities or completing our activities, right? Means procedures tells us how the work has to be exactly performed. Means even the procedure antakandade, we will develop the procedure in a chronological order. Means first ಏನು ಬರುತ್ತೆ, ಸೆಕೆಂಡ್ ಏನು, ಥರ್ಡ್ ಏನು, ಇದ್ರ ಮೇಲೆ ನಾವು ಪ್ರೊಸೀಜರ್ಸ್ನ ಇದು ಮಾಡ್ತೀವಿ. ಮೆಥಡ್ಸ್, ದ ವೇಸ್ ಆಫ್ ಡೂಯಿಂಗ್ ಎ ವರ್ಕ್, ರೈಟ್? ಯಾವ ಥರ ನಾವು ವರ್ಕನ್ನು ಮಾಡಬೇಕು, ರೈಟ್? ಸೊ ದ ವೇಸ್ ಹೌ ವಿ ಕ್ಯಾನ್ ಕಂಪ್ಲೀಟ್ ಅವರ್ ವರ್ಕ್. ಮೆಥಡ್ಸ್ ಅಂತ ಹೇಳಿದ ತಕ್ಷಣ ಏನಿದೆ, ನಾವು ನಮ್ಮ ಒಂದು ಯಾವ ರೀತಿ ನಾವು ಈ ಒಂದು ವರ್ಕನ್ನು ಮಾಡ್ಬೋದು. ನಾನು ಹೇಳಿದ್ದೀನಿ
ಒಂದೇ ವರ್ಕನ್ನು ಮಾಡಲಿಕ್ಕೆ ಏನಿದೆ, ವಿ ಆರ್ ಹ್ಯಾವಿಂಗ್ ಸೋ ಮೆನಿ ವೇಸ್. ಸೊ ದ ವೇ ಆರ್ ಮೆಥಡ್ ವಿಚ್ ವಿ ಸೆಲೆಕ್ಟ್ ಶುಡ್ ಬಿ ಪ್ರಾಪರ್ ಒನ್, ದಟ್ ಈಸ್ ಎಕನಾಮಿಕಲ್ ಒನ್, ದಟ್ ಈಸ್ ಬೆನಿಫಿಷಿಯಲ್ ಟು ದ ಆರ್ಗನೈಸೇಷನ್. ಏನು ಬೇಕಿದ್ರು ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಇದು ಬಿಟ್ಟು ಕೂಡ ಏನಿದೆ, ವಿ ಆರ್ ಹ್ಯಾವಿಂಗ್ ಎ ರೂಲ್. ಇದಂತೂ ನೀವು ಕೇಳಿ ಹೇಳ್ತೀರಾ, ರೂಲ್ಸ್. ಸೊ ವಾಟ್ ಆರ್ ರೂಲ್? ವಾಟ್ ಈಸ್ ಎ ರೂಲ್, ರೈಟ್? ಸೊ ರೂಲ್ ಅಂದ ತಕ್ಷಣ ಏನಿದೆ, ಸೊ ಇಫ್ ಯು ಗೋ ಟು ದ ಡೆಫಿನೇಷನ್ ಪಾರ್ಟ್ ಆಫ್ ಎ ರೂಲ್, ರೂಲ್ಸ್ ಆರ್ ದ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್. These are the specific statements that inform what is to be done. ಏನು ಮಾಡಬೇಕು, ರೈಟ್? ಒಂದ್ಸರಿ if the rule is been framed, it is been fixed. ಈಗ say for example 9 o'clock your college will start, that's a rule. You have to wear uniform, that's a rule, right? So it's a particular statement, right? ಈ ಒಂದು ರೂಲ್ ಇರೋದ್ರಿಂದ ಏನಿದೆ, ನಾವು ಹೇಗೆ ನಡ್ಕೋಬೇಕು ಒಂದು ಆರ್ಗನೈಸೇಷನ್ಸಲ್ಲಿ, ಹೇಗೆ ಇರಬೇಕು ಅಂತಕ್ಕಂಥದ್ದು ಏನಿದೆ, ನಿಮಗೆ ಒಂದು ರೂಲ್ ಏನಿದೆ ಪ್ರಿಸ್ಕ್ರೈಬ್ ಮಾಡುತ್ತೆ. ಸೊ ಅದು ಬಿಟ್ಟು ಕೂಡ ಏನಿದೆ, ವಿ ಆರ್ ಹ್ಯಾವಿಂಗ್ ದ ಪ್ರೋಗ್ರಾಮ್ಸ್. ಪ್ರೋಗ್ರಾಮಿಂಗ್ ಏನು? ಪ್ರೋಗ್ರಾಮ್ ಅಂದರೆ ಫಂಕ್ಷನ್. See, programs are detailed statements about a project which outlines the objectives, policies, procedures, rules and tasks of an organization. Right? ಇಲ್ಲೇನಿದೆ, ಒಂದು ಪ್ರೋಗ್ರಾಮ್ ಅಂತ ತಕ್ಷಣ ಏನಿದೆ, ಸೊ this is something what we call, it's a mixture of all these one. Means, but considering my objective, my strategy, my policy, my procedure, my method, right, my rule, we will have a program. That how a project should be, right? It involves the entire gamut of the activities. Means ಎಲ್ಲಾನು ಕೂಡ ನಮಗೆ ಇಲ್ಲಿ ಸೇರಿರುತ್ತೆ, and it is something here we will form out the program how it should be. ಯಾವ ಥರ ನಮ್ಮ ಒಂದು ವರ್ಕು ನಡ್ಕೊಂಡು ನಿಮಗೆ ಹೋಗಬೇಕಾಗತ್ತೆ, ರೈಟ್? ಸೊ ಇದಿಷ್ಟು ನಮಗೆ ಪ್ರೋಗ್ರಾಮ್ಸ್ ಬಗ್ಗೆ. ಆ್ಯಂಡ್ ದ ಫೈನಲ್ ಒನ್, ವಿ ಆರ್ ಹ್ಯಾವಿಂಗ್ ಅ ಬಜೆಟ್. ಎಂದು ಬಜೆಟ್ ಅಂತ ಹೇಳಿದ ತಕ್ಷಣ ಏನಿದೆ, ಸೊ ವಿ ಆಲ್ ನೋ, ವಿ ಆರ್ ಆಲ್ ಹರ್ಡ್ ಅಬೌಟ್ ದ ಬಜೆಟ್ಸ್, ರೈಟ್? ಸೊ ನಾವು ಕೇಳ್ತಾನೆ ಇರ್ತೀವಿ ಬಜೆಟ್ ಅಂತ ಹೇಳಿದ ತಕ್ಷಣ, ರೈಟ್? ಸೊ ಎವ್ರಿ ಟೈಮ್ we see government is announcing budget on that day. ಇನ್ನೊಂದು ಥರದಲ್ಲಿ ಏನಿದೆ, ಗೌರ್ಮೆಂಟ್ ಬಜೆಟ್ ಅನೌನ್ಸ್ ಆಯಿತು, ಸೊ ಈ ಸರಿ ಬಜೆಟಲ್ಲಿ ಏನೂ ಕೊಟ್ಟಿಲ್ಲ ಅಪ್ಪ, ಸೊ ನೋ ಅಲೋಕೇಶನ್ಸ್ ವಾರ್ ಬೀನ್ ಮೇಡ್ ಇನ್ ದಿಸ್ ಬಜೆಟ್ ಈಸ್ ನಾಟ್ ಬೀನ್ ಸ್ಯಾಟಿಸ್ಫ್ಯಾಕ್ಟರಿ. ಬಟ್ ವಾಟ್ ಈಸ್ ದಿಸ್ ಬಜೆಟ್ ಈಸ್ ಆ್ಯಕ್ಚುಲಿ? ನೋಡಿ, ಒಂದು ಬಜೆಟ್ ಅಂದ ತಕ್ಷಣ ಏನಿದೆ, ಇಟ್ಸ್ ಅ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ expressed in numerical terms. Expressed in numerical terms, right? It's a plan. It's a plan which quantifies future facts and figures. ಈಗ say for example, when I am saying a budget, ನಾನು ಹೇಳಿದೆ ಗೌರ್ಮೆಂಟು ಒಂದು ಬಜೆಟ್ನ ಫಿಕ್ಸ್ ಮಾಡುತ್ತೆ. On the government, when the government is fixing the budget, they will take into consideration the various revenues and various expenditures of that particular year. They will consider all the revenues and expenditure. The budget is for a single time, right? That is for a year ಅಂತ ನಾವಿಲ್ಲಿ ಹೇಳ್ಬೋದು, ರೈಟ್? ಹಾಗಿದೆ ಈ ಒಂದು ಬಜೆಟ್ ಅಂತಕ್ಕಂಥದ್ದೇನಿದೆ, the budget is something which represents or which is being represented in numbers, right? It is been represented in figures, right? ಸೊ ಹಾಗೇನಿದೆ ಇಲ್ಲಿ ಈ ಒಂದು ಬಜೆಟ್ ಅಂತಕ್ಕಂಥ ಇದೆ, ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದ ಆರ್ಗನೈಸೇಷನ್. ಬಿಕಾಸ್ ನಾವೇನೇ ಒಂದು ವರ್ಕ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಏನಿದೆ, ಐ ನೀಡ್ ಎ ಬಜೆಟ್. ಈಗ ಸೇ ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ರೆಕ್ರೂಟ್ ಸಮ್ ಪರ್ಸನ್, ಕೆಲವರಿಗೆ ಕೆಲಸಕ್ಕೆ ಸೇರಿಸ್ಕೋಬೇಕು, ರಿಕ್ವೈರ್ಮೆಂಟ್ ಇದೆ. ಐ ಹ್ಯಾವ್ ಟು ಸಿ ಮೈ ಬಜೆಟ್ ವೆದರ್ ಐ ಆಮ್ ಏಬಲ್ ಟು ಪೇ ದೆಮ್
ಅವ್ರಿಗೆ ಸಂಬಳ ಕೊಡಲಿಕ್ಕೆ ಆಗುತ್ತಾ ನನಗೆ, ನಾನು ನೋಡಬೇಕು. ಐ ಹ್ಯಾವ್ ಟು ಪರ್ಚೇಸ್ ಸಮ್ ರಾ ಮೆಟೀರಿಯಲ್, ನನ್ನ ಹತ್ರ ಬಜೆಟ್ ಇದೆಯಾ, ರೈಟ್. ಸೊ ಹಾಗಾಗಿ ಏನಿದೆ, ಬಜೆಟ್ ಅಂತ ಹೇಳಿದ ತಕ್ಷಣ ಏನಿದೆ ಇಲ್ಲಿ ಇಟ್ಸ್ ಎ ಫಿನಾನ್ಷಿಯಲ್ ಪ್ಲ್ಯಾನ್ ಅಂತ ನಾವಿಲ್ಲಿ ಹೇಳ್ಬೋದು. ಫಿನಾನ್ಷಿಯಲ್ ಪ್ಲ್ಯಾನ್ ಆಫ್ ಎ ಪರ್ಟಿಕ್ಯುಲರ್ ಇಯರ್ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಈ ಬಜೆಟು ಕೂಡ ಏನಿದೆ, ಇಟ್ ಈಸ್ ಪ್ರಿಪೇರ್ಡ್ ಫಾರ್ ಎ ಸಿಂಗಲ್ ಟೈಮ್. ದಟ್ಸ್ ವೈ ಬಜೆಟ್ಸ್ ಆರ್ ಬೀನ್ ಕನ್ಸಿಡರ್ಡ್ ಆಸ್ ದ ಸಿಂಗಲ್ ಯೂಸ್ ಪ್ಲ್ಯಾನ್. ಈ ಬಜೆಟ್ ಅಂತ ಏನಿದೆ, ಇಟ್ಸ್ ಎ ಸಿಂಗಲ್ ಯೂಸ್ ಪ್ಲ್ಯಾನ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಏನಿದೆ ನಮಗೆ ಅದರ್ ದ್ಯಾನ್ ಸಿಂಗಲ್ ಯೂಸ್ ಪ್ಲ್ಯಾನ್ ಆ್ಯಂಡ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್, the other types of plan, we are having objectives, policy, strategy, procedure, method, rule, program and the budget. Okay, this is for the day and this will bring an end to your chapter planning. In the planning unit ಇದೆ ನಮಗೆ ಇಷ್ಟೇ ಇರ್ತಕ್ಕಂಥದ್ದು. So in the next class we will go with the new unit. Thank you.